ಹಲೋ ನಮಸ್ಕಾರ. ಕ್ರಿಯೇಟಿವ್ ಎಜುಕೇಶನ್ ಫೌಂಡೇಶನ್ ಪ್ರೆಸೆಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಹೊಸ ದೃಷ್ಟಿಕೋನ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡ್ತಾ ಇರುವಂತಹ ಸಂಸ್ಥೆ ಕ್ರಿಯೇಟಿವ್ ಎಜುಕೇಶನ್ ಫೌಂಡೇಶನ್. ಕೆಲವರು ವೈದ್ಯರಾಗಬೇಕು, ಕೆಲವರು ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್, CA ಆಗಬೇಕು. ಹೀಗೆ ಒಂದೊಂದು ವಿದ್ಯಾರ್ಥಿಗಳದ್ದು ಒಂದೊಂದು ಕನಸಿರುತ್ತೆ. ಅದೆಲ್ಲ ಕನಸುಗಳು ಆರಂಭ ಆಗೋದು ಇಲ್ಲೇ. ಅಷ್ಟು ಮಾತ್ರ ಅಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೂಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಹಳ ಉತ್ತಮವಾದ ಮಾರ್ಗದರ್ಶನ ಸಿಗ್ತಾ ಇದೆ. ಸೊ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ವ್ಯಕ್ತಿತ್ವ ನಿರ್ಮಾಣಕ್ಕೂ ಕೂಡ ಸಂಸ್ಥೆ ನೆರವಾಗ್ತಾ ಇದೆ. ಹಾಗಿದ್ರೆ ಕ್ರಿಯೇಟಿವ್ ಎಜುಕೇಶನ್ ಫೌಂಡೇಶನ್ ನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಮಾರ್ಗದರ್ಶನ ಸಿಗ್ತಾ ಇದೆ, ಆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಗೆಸ್ಟ್ಸ್ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಸಪ್ತ ಸಂಸ್ಥಾಪಕರ ಪೈಕಿ ಒಬ್ರು ವಿದ್ವಾನ್ ಗಣಪತಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮತ್ತೊಬ್ಬರು ಸಂಸ್ಥಾಪಕರಾದಂತಹ ವಿಮಲ್ ರಾಜ್ಜಿ ಅವರು ಕೂಡ ಇದ್ದಾರೆ. ಹಾಯ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಿದ್ಯಾರ್ಥಿ ಚೇತನ್ ಗೌಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಚೇತನ್, ವೆಲ್ಕಮ್ ಟು ದಿ ಶೋ. ಓಕೆ, ಗಣಪತಿ ಸರ್, ನಿಮ್ಮಿಂದಾನೇ ಆರಂಭ ಮಾಡ್ತೀನಿ. ಈ ಕ್ರಿಯೇಟಿವ್ ಎಜುಕೇಶನ್ ಫೌಂಡೇಶನ್ ಬಗ್ಗೆ ಚಿಕ್ಕದಾಗಿ ಬ್ರೀಫ್ ಮಾಡ್ತಾ, ಅದ್ರ ಜೊತೆಗೆ ಈಗ 100% ರಿಸಲ್ಟ್ ಸತತವಾಗಿ, ಅಷ್ಟೇ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಮಾಡ್ತಾ ಇರೋ ಸಾಧನೆ ಕನ್ಸಿಸ್ಟೆಂಟ್ ಆಗಿ ಹೇಗೆ ಸಾಧ್ಯ ಆಗ್ತಾ ಇದೆ ಇದು ನಿಮ್ಮ ಸಂಸ್ಥೆಗೆ ಅನ್ನೋದು? ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಎನ್ನುವಂತಹದ್ದು ಒಂದು ನಿರ್ದಿಷ್ಟವಾಗಿರತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ವಿದ್ಯಾಭ್ಯಾಸ ದೊರೆಯಬೇಕು. ಅದು ಇಂದಿನ ಸ್ಪರ್ಧಾತ್ಮಕವಾಗಿರತಕ್ಕಂತಹ ಈ ಸಂದರ್ಭದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸ್ಪರ್ಧಾತ್ಮಕವಾಗಿರತಕ್ಕಂತಹ ಪರೀಕ್ಷೆಗಳಲ್ಲಿಯೂ ತಮ್ಮನ್ನು ಒಂದು ಗುರುತಿಸಿಕೊಳ್ಳುವಂತಹ ರೀತಿಯ ವಿದ್ಯಾಭ್ಯಾಸವನ್ನು ಕೊಡಬೇಕು ಎನ್ನುವಂತಹ ಉದ್ದೇಶದಿಂದ ನಾವು ಹುಟ್ಟು ಹಾಕಿದ್ದು. 173 ವಿದ್ಯಾರ್ಥಿಗಳೊಂದಿಗೆ ಆರಂಭವಾದಂತಹ ಈ ಸಂಸ್ಥೆ ಇವತ್ತು ಸುಮಾರು 1352 ಅಂದರೆ ಫಸ್ಟ್ PUCಯಲ್ಲಿ ಅಡ್ಮಿಷನ್ನ ಮಾಡಿಕೊಂಡಿದೆ. 4 ವರ್ಷವೂ ಕೂಡ ಆರಂಭದಿಂದ ಈ ಮೊನ್ನೆ ಮಾರ್ಚಲ್ಲಿ ಆದಂತಹ ಎಕ್ಸಾಮ್ ಏನಿದೆ, ಮೊನ್ನೆ ಆದಂತಹ 692 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡರು. ಈ 4 ವರ್ಷಗಳು ಕೂಡ 100ಕ್ಕೆ 100 ಫಲಿತಾಂಶ ಎನ್ನುವಂತಹದ್ದು ನಮ್ಮ ಮಕ್ಕಳು ನಮಗೆ ತಂದುಕೊಟ್ಟಿದ್ದಾರೆ. ಅಂದರೆ ಮಕ್ಕಳ ಈ ರೀತಿಯದ್ದಾಗಿರತಕ್ಕಂತಹ ಯಶಸ್ಸಿನ ಹಿಂದೆ ನಮ್ಮ ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಗುಣಮಟ್ಟದ ವ್ಯವಸ್ಥೆ ಎನ್ನುವಂತಹದ್ದೇನಿದೆ, ನುರಿತ ಶಿಕ್ಷಕರೇನಿದ್ದಾರೆ, ನಿರಂತರವಾಗಿ ವಿದ್ಯಾರ್ಥಿಗಳ ಫಾಲೋಅಪ್ ಎನ್ನುವಂತಹದ್ದೇನಿರುತ್ತೆ, ಇದೆಲ್ಲವೂ ಕೂಡ ಸತತವಾಗಿ 100 ಫಲಿತಾಂಶ 100% ಫಲಿತಾಂಶ ಸಾಧ್ಯವಾಗಿದೆ ಅಂತ ಅಂದ್ಕೊಳ್ತೇನೆ ನಾನು. 173 692 ಅಂತಂದರೆ ಆ ಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗಲೂ ಕೂಡ ನಮ್ಮ ಈ ವ್ಯವಸ್ಥೆಯೂ ಕೂಡ ಅದಕ್ಕನುಗುಣವಾಗಿಯೇ ನಾವು ಏರಿಸಿಕೊಂಡು ಹೋಗ್ತಾ ಇರುವುದರಿಂದಾಗಿ ಆ ಮಕ್ಕಳನ್ನು ಫಾಲೋಅಪ್ ಮಾಡುವಂತಹ ವಿಚಾರದಲ್ಲಿ ಯಾವುದೇ ರೀತಿಯದ್ದಾಗಿರತಕ್ಕಂತಹ ರಾಜಿ ಎನ್ನುವಂಥದ್ದಿಲ್ಲ. ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಮಕ್ಕಳ ಫಾಲೋಅಪ್ ಎನ್ನುವಂಥದ್ದಾಗುತ್ತೆ. ಮತ್ತು ಇನ್ನೊಂದು ವಿಚಾರವನ್ನು ನಾನು ಹೇಳಬೇಕು ಅಂತಂದರೆ, ಎಲ್ಲ ಪರ್ಸೆಂಟೇಜಿನ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಪ್ರವೇಶವನ್ನು ಪಡೀತಾರೆ. ಕೇವಲ 90-95 ಎಬೋ ಇದ್ದವರಿಗೆ ಮಾತ್ರ ಪ್ರವೇಶ ಅಂತಿಲ್ಲ, ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರವೇಶವನ್ನು ಪಡೀತಾರೆ. 48% SLCಯಲ್ಲಿ ತೆಗೆದುಕೊಂಡಂತಹ ವಿದ್ಯಾರ್ಥಿ ಆ್ಯನ್ಯುವಲ್ ಎಕ್ಸಾಮಿನಲ್ಲಿ, ಸೆಕೆಂಡ್ PUC ಆ್ಯನ್ಯುವಲ್ ಎಕ್ಸಾಮಿನಲ್ಲಿ 90+% ಮಾಡಿಕೊಂಡು ಹೋದಂತಹ ಎಕ್ಸಾಂಪಲ್ಸ್ ಸಹ ನಮ್ಮಲ್ಲಿದೆ. ಹಾಗಾಗಿ ಈ ನಿರಂತರತೆ ಅಥವಾ ಈ ನಿರಂತರವಾಗಿ ವಿದ್ಯಾರ್ಥಿಗಳನ್ನು ಆ ಒಂದು ಕಲಿಕೆಯ ಆ ಮಟ್ಟದಲ್ಲಿ ಅವರನ್ನು ಕಾಯ್ದುಕೊಳ್ಳುವಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇಷ್ಟು ವರ್ಷವೂ ಕೂಡ ಸಂಖ್ಯೆ ಅಧಿಕವಾದರೂ 100ಕ್ಕೆ 100 ಫಲಿತಾಂಶ ಎಂಬತಕ್ಕಂಥದ್ದು ಬರ್ತಾ ಇದೆ. 1-to-1 ಎಫರ್ಟ್ ಎಂಬತಕ್ಕಂಥದ್ದು ಇಲ್ಲಿ ವ್ಯಕ್ತವಾಗಿದೆ. ಗ್ರೇಟ್ ಸರ್. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಸ್ಟೂಡೆಂಟ್ಸ್ನ ಪ್ರಿಪೇರ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೂಡ ಕೇಳಬೇಕು, ಮಾತಾಡಿಸ್ತೀನಿ. ಅದಕ್ಕೂ ಮುಂಚೆ ವಿಮಲ್ ಸರ್, ಈಗ ನಾನು ಮುಂಚೆನೇ ಹೇಳ್ತಾ ಇದ್ದೆ, ಒಂದೊಂದು ಸ್ಟೂಡೆಂಟ್ದು ಒಂದೊಂದು ಕನಸಿರುತ್ತೆ. ಫ್ಯೂಚರಲ್ಲಿ ನಾನು ಹೀಗಾಗಬೇಕು, ಫಾರ್ ಎಕ್ಸಾಂಪಲ್ ಡಾಕ್ಟರ್, ಇಂಜಿನಿಯರ್, CA, ಎನಿಥಿಂಗ್. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಪೂರಕ ಆಗಿರುವಂತಹ ಒಂದು ದೃಷ್ಟಿಕೋನ ಇರಬೇಕು ಶಿಕ್ಷಣ ಸಂಸ್ಥೆಗೆ. ಆ ಬಗ್ಗೆ ಹೇಳೋದಾದ್ರೆ, Creative Education Foundation as an educational institution always believe in supporting the students' dream to be fulfilled, rather than just helping them to score in board examination or any competitive examination. ಒಬ್ಬ ವಿದ್ಯಾರ್ಥಿ ಪೇರೆಂಟ್ ಒಟ್ಟಿಗೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನಿಗೋಸ್ಕರ ಬರುವ ಸಂದರ್ಭದಲ್ಲಿ
ನಾವು ಮಾಡುವ ಫಸ್ಟ್ ಪ್ರಾಸೆಸ್ ಏನಂತ ಹೇಳಿದರೆ ಅಡ್ಮಿಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಇಂಟ್ರಾಕ್ಷನ್ ಸೆಟ್ ಮಾಡ್ತೇವೆ. ಆ ಇಂಟ್ರಾಕ್ಷನ್ ಟೈಮಲ್ಲಿ ನಮ್ಮ ಪ್ರಶ್ನೆಗಳು ಹೇಗಿರುತ್ತೆ ಅಂತ ಹೇಳಿದರೆ, ಆ ವಿದ್ಯಾರ್ಥಿಯ ಕನಸನ್ನು ಅರ್ಥ ಮಾಡಲಿಕ್ಕೆ, ಅವನಿಗೆ ಏನಾಗಬೇಕು ಫ್ಯೂಚರಲ್ಲಿ, ಈ ರೀತಿ ಒಂದು ಇಂಟರಾಕ್ಷನ್ ಮುಖೇನ ನಾವು ಫಸ್ಟ್ ವಿದ್ಯಾರ್ಥಿಯನ್ನು ಅರ್ಥ ಮಾಡ್ಕೊಳ್ತೇವೆ, ರಾದರ್ ದ್ಯಾನ್ ಜಸ್ಟ್ ಆಸ್ಕಿಂಗ್ ದಮ್ ವೆದರ್ ಯು ವಾಂಟ್ ಸೈನ್ಸ್ ಕೋರ್ಸ್ ಆರ್ ಕಾಮರ್ಸ್ ಕೋರ್ಸ್ ಅಂತ. ಸೊ ಹಾಗೆ ನಮ್ಮ ಸಿಸ್ಟಮನ್ನು ವಿದ್ಯಾರ್ಥಿ ಒಟ್ಟು ಪೇರೆಂಟ್ ಒಟ್ಟಿಗೆ ನಾವು ಶೇರ್ ಮಾಡುವ ಮೂಲಕ ನಮ್ಮ ಸಿಸ್ಟಮಲ್ಲಿರುವ ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗ್ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತೇವೆ. ವಿದ್ಯಾರ್ಥಿಗೂ ಮತ್ತು ಪೇರೆಂಟಿಗೆ ಇಷ್ಟ ಆದರೆ ಮಾತ್ರ ಅವರು ನೆಕ್ಸ್ಟ್ ಲೆವೆಲ್ ಅಡ್ಮಿಷನ್ ಪ್ರೊಸೀಜರ್ ಮಾಡ್ಕೊಳ್ತಾರೆ. ಆದ ನಂತರ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡುವ ಸಂದರ್ಭದಲ್ಲಿ ಕೂಡ ನಾವು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೇವೆ ಮಕ್ಕಳಿಗೂ ಮತ್ತು ಪೇರೆಂಟ್ಸಿಗೂ. ಅವಾಗ ಒಂದು ಡೀಟೇಲ್ಡ್ ಆದ ಒಂದು ಪಿಕ್ಚರ್ ಅಕಾಡೆಮಿಕ್ ಇಯರ್ ಹೇಗೆ ನಾವು ಪ್ರೆಸೆಂಟ್ ಮಾಡ್ತಿದ್ದೀವಿ ಅಂತ. ಆದ ನಂತರ ಸ್ಪೆಸಿಫಿಕ್ ಆಗಿ ಈಗ CET ಆಗಿರ್ಬೋದು, ನೀಟ್ ಆಗಿರ್ಬೋದು, JEE ಆಗಿರ್ಬೋದು, ನಿಫ್ಟ್ ಆಗಿರ್ಬೋದು, ನಾಟ್ ಆಗಿರ್ಬೋದು, ಸ್ಪೆಸಿಫಿಕ್ ಆಗಿರೋ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತೇವೆ. ಆ ಮೊಮೆಂಟಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಆಸಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಹಾಗೆ ಅವರ ಫ್ಯೂಚರ್ ಬಗ್ಗೆ ಇರುವ ಎಲ್ಲ ಕನ್ಫ್ಯೂಷನ್ಸನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಆದ ನಂತರ ನಮ್ಮಲ್ಲೇ ಒಂದು ಸೆಪರೇಟ್ ವಿಂಗ್ಸ್ ಇರುತ್ತೆ ಟೀಚರ್ಸ್. ಇದು ಮಕ್ಕಳನ್ನು ಐಡೆಂಟಿಫೈ ಮಾಡಿಕೊಂಡು ಅವರಿಗೆ ಇರುವ ಆ ಒಂದು ಆಸಕ್ತಿಯನ್ನು ಇನ್ನೂ ಗ್ರೂಮ್ ಮಾಡುವ ಒಂದು ರೀತಿಯಲ್ಲಿ ಆ ಒಂದು ಟೀಚರ್ಸ್ ಗ್ರೂಪ್ ಮಕ್ಕಳೊಟ್ಟಿಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಫಾಲೋ ಅಪ್ ಮಾಡ್ತಾರೆ. ಈ ಒಂದು ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡುವ ಮೂಲಕ ಮಕ್ಕಳಿಗೆ ಅದು ನಾಳೆ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಅಲ್ಲ ಬೇರೆ ಬೇರೆ ಆಪ್ಷನ್ಸಿಗೆ ಪ್ಲಾನ್ ಮಾಡುವ ಸಂದರ್ಭದಲ್ಲಿ ಈ ಇಂಡಿವಿಜುವಲೈಸ್ಡ್ ಪ್ರೋಗ್ರಾಮ್ ಮಕ್ಕಳಿಗೆ ಬೇರೆ ಬೇರೆ ಕೋರ್ಸ್ಗಳಿಗೂ ಅವರ ಫ್ಯೂಚರ್ ಪ್ಲಾನ್ ಮಾಡಲಿಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಸೊ ವಿ ಆಲ್ವೇಸ್ ಬಿಲೀವ್ students should not be trained for only medical or engineering courses. Instead, whatever their dream, that should be supported by our institution. That is what actually Creative Education Foundation a motto. So that is what we do. We conduct various competitive training for all the students, and we identify their talents, skill, and then we groom them for the exams. That is how we create our students ಡ್ರೀಮ್ ಲೈಕ್ ಎ ರಿಯಾಲಿಟಿ. ಗ್ರೇಟ್. ಸ್ಟೂಡೆಂಟ್ನೇ ಕೇಳ್ತೀನಿ ಇವಾಗ. ಹಾಗಿದ್ರೆ ಚೇತನ್, ನಿಮ್ಮ ಅಚೀವ್ಮೆಂಟ್ಸ್ ನೋಡ್ತಾ ಇದ್ದೆ ನಾನು. ಇದು ನಾನು ಹೇಳ್ತಾ ಕೂತ್ರೆ ಇಡೀ ಪ್ರೋಗ್ರಾಮ್ ಬೇಕಾಗುತ್ತಾ ಅಂತ. ಸೊ ನ್ಯಾಷನಲ್ ಲೆವೆಲಲ್ಲಿ ಅಷ್ಟು ರ್ಯಾಂಕಿಂಗ್ಸ್, ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಅಷ್ಟು ಮೀಸಲಾದ ಸ್ಥಾನಗಳು ನಿಮಗೆ ಸಿಕ್ಕಿದೆ. ಸೊ ನಿಮ್ಮ ಈ ಅಚೀವ್ಮೆಂಟ್ ಬಗ್ಗೆ ಮೊದಲು ಚಿಕ್ಕದಾಗಿ ಬ್ರೀಫ್ ಮಾಡಿ ನಮಗೆ. ನಾನು ಫಸ್ಟ್ NDA ಕ್ಲಿಯರ್ ಮಾಡಿದೆ, ಅದು ಫಸ್ಟ್ ಅಟೆಂಪ್ಟಲ್ಲಿ. ಅದು ನೆಕ್ಸ್ಟ್ ನಾನು JEE ಮೇನ್ಸ್ ಬರೆದೆ. ಫಸ್ಟ್ ಅಟೆಂಪ್ಟ್ ಅಲ್ಲಿ ನಂದು 99.4 ಬಂತು, ಸೆಕೆಂಡ್ ಅಲ್ಲಿ 99.7 ಏನೋ ಬಂತು. ಸೊ ಟೋಟಲ್ ರ್ಯಾಂಕು 3735 ಬಂತು. ಅದಾದ್ಮೇಲೆ ನೆಕ್ಸ್ಟ್ JEE ಅಡ್ವಾನ್ಸ್ ಬರೆದೆ, ಅದರಲ್ಲಿ ನಂದು ರ್ಯಾಂಕ್ 3420 ಬಂತು. ಆಮೇಲೆ CET ಬರೆದೆ, ಅದರಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ 732 ಬಂತು. ಕಾಮಿಟ್ ಕೆ ಬರೆದೆ, ಅದ್ರಲ್ಲಿ ಕಾಮಿಟ್ ಕೆ ರ್ಯಾಂಕ್ 43 ಬಂತು. ನೆಕ್ಸ್ಟ್ ISER ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಒಂದು ಬರುತ್ತೆ, ಅದನ್ನು ಬರೆದೆ, ಅದರಲ್ಲಿ 1718 ರ್ಯಾಂಕ್ ಏನೋ ಬಂತು. ಆಮೇಲೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಅವ್ರದ್ದೇ ಸಪ್ರೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 29 ಬಂತು. ಹಂಗೆ ಇನ್ನು ಎಷ್ಟೊಂದು ಎಕ್ಸಾಮ್ ಬರೆದೆ. CUET ಅದರಲ್ಲಿ ಪರ್ಸೆಂಟೇಜ್ ಕೊಡ್ತಾರೆ, ಅದರಲ್ಲಿ ಮ್ಯಾಥ್ಸಲ್ಲಿ ಮತ್ತು ಫಿಸಿಕ್ಸ್, ಕೆಮಿಸ್ಟ್ರಿ 99% ಮೇಲೆ ಬಂದಿದೆ. ಗ್ರೇಟ್. ಈಗ ನಿಮ್ಮ ಟೇಬಲ್ ಮೇಲೆ ಇಷ್ಟೊಂದು ಆಯ್ಕೆಗಳಿದೆ. IAS ಇದೆ, NIT ಇದೆ, ISI ಇದೆ, IIT ಇದೆ. ಈಗ ನೀವು ಯಾವ ದಿಕ್ಕಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ? ನಿಮ್ಮ ಆಯ್ಕೆ ಏನಾಗಿರುತ್ತೆ? ಸರ್, ನಾನು ISIಗೆ ಹೋಗ್ಬೇಕು ಅಂತ ಇದ್ದೀನಿ. ಕಾರಣ ಏನು ಅಂದರೆ, ನನಗೆ ಮ್ಯಾಥ್ಸ್ ಮೇಲೆ ತುಂಬ ಆಸೆ ಇದೆ. ಮ್ಯಾಥ್ಸ್ ಮೇಲೆ ಏನಾದರೂ ಒಂದು ರಿಸರ್ಚ್ ಮಾಡಬೇಕು, ಓದಬೇಕು ಅಂತ. ಸೊ ISI ಅನ್ನೋದು ಮ್ಯಾಥ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು. ಸೊ ಅದಕ್ಕೆ ಹೋದರೆ ಹಂಗೆ ಎನ್ವೈರನ್ಮೆಂಟು ಹಂಗೆ ಇರುತ್ತೆ, ಸ್ಟೂಡೆಂಟ್ಸ್ ಎಲ್ಲ ಹಂಗೆ ಇರೋ ಕಾರಣಕ್ಕೆ ನಾನು ISI ಬ್ಯಾಂಗ್ಳೂರನ್ನ ಚೂಸ್ ಮಾಡಿದ್ದೀನಿ ಸರ್. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಆಬ್ವಿಯಸ್ಲಿ ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ, ಪ್ರೆಷರು ಕೂಡ ಅಷ್ಟೇ ಇರುತ್ತೆ. ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ನಿಮಗೆ ಇನ್ಸ್ಟಿಟ್ಯೂಟ್ ಎಷ್ಟು ಸಹಾಯ ಮಾಡ್ತು? ಯಾವ ರೀತಿ ನೆರವಾಯಿತು? ಸರ್, ಇನ್ಸ್ಟಿಟ್ಯೂಟ್ ಪ್ರತಿಯೊಂದು ಸ್ಟೆಪ್ಪಲ್ಲೂ ಹೆಲ್ಪ್ ಮಾಡಿದೆ. ಯಾರಿಗೂ ಅಪ್ಲಿಕೇಶನ್ ಹಾಕೋ ತೊಂದರೆನೇ ಕೊಟ್ಟಿಲ್ಲ. ಎಲ್ಲ ಲೆಕ್ಚರರ್ಸೇ ಬಂದು ಅವರೇ ಅಪ್ಲಿಕೇಶನ್ ಹಾಕ್ತಾರೆ. ಸೊ ಅದೊಂದು ದೊಡ್ಡ ತಲೆನೋವು ಕ್ಲಿಯರ್ ಆಗುತ್ತೆ. ಇನ್ನು ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು, ಅದಕ್ಕೂ ಅವರೇ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಹೆಂಗೆ ಮಾಡಬೇಕು ಅಂತ. ಅದಾದಮೇಲೆ ಎಕ್ಸಾಮ್ಗೂ ಅವರೇ ಹೇಳ್ಕೊಂಡು ಕೊಡ್ತಾರೆ, ಮಾಕ್ ಟೆಸ್ಟು ಕೊಡ್ತಾರೆ. ಕಡಿಮೆ ಬಂದರೆ ಮೋಟಿವೇಟ್ ಮಾಡ್ತಾರೆ, ಎಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನ ಪಾಯಿಂಟ್ ಮಾಡಿ ನಮಗೆ ಇನ್ಸ್ಟ್ರಕ್ಟ್ ಮಾಡ್ತಾರೆ. ಮತ್ತು ಎಷ್ಟೊಂದು ನಮಗೆ ಗೊತ್ತಿಲ್ಲದಿರೋ ಎಕ್ಸಾಮ್ನು ಅವರೇ ಹೇಳ್ತಾರೆ. ಸೊ ಇವಾಗ ನನಗೆ ಮ್ಯಾಥ್ಸ್ ಮೇಲೆ ಇಂಟ್ರೆಸ್ಟ್ ಇತ್ತು, ಅದು ನನಗೆ ಗೊತ್ತಿರಲಿಲ್ಲ, ಅದು ಇನ್ಸ್ಟಿಟ್ಯೂಟಿಂದ ಗೊತ್ತಾಯಿತು.
ಸೊ ಹಿಂಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ವಿದ್ಯಾಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ, ದೃಷ್ಟಿಕೋನ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೊಬ್ರು ಸ್ಟೂಡೆಂಟ್ಸ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಆಡ್ ಆಗಿದ್ದಾರೆ, ಅವರನ್ನು ವೆಲ್ಕಮ್ ಮಾಡ್ಕೊಳ್ತೀನಿ. HA ರಾಜೇಶ್. ಹಾಯ್ ರಾಜೇಶ್, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜೇಶ್, ಮೊದಲು ಒಂದು ಇಂಟ್ರಡಕ್ಷನ್ ಮಾಡ್ಕೊಳ್ಳಿ. ಯಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಜೊತೆ ನಿಮ್ಮ ರ್ಯಾಂಕಿಂಗ್ಸ್, ಪರ್ಸೆಂಟೇಜಸ್ ಬಗ್ಗೆ ಹೇಳಿ. ಸರ್, ನನ್ನ ನೀಟಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 3025 ಇದೆ. ಮತ್ತೆ ಮೇನ್ಸ್ ಅಲ್ಲಿ ಕೂಡ 3000 ರ್ಯಾಂಕಿಂಗ್ ಇದೆ. ಅದ್ರ ಜೊತೆ QET ಕೂಡ ಬರ್ದಿದ್ದೆ. ಮತ್ತೆ KCET ಅಲ್ಲಿ ನಂದು ನ್ಯಾಚುರೋಪತಿ ಅಂಡ್ ಯೋಗದಲ್ಲಿ ಸ್ಟೇಟ್ 35 ರ್ಯಾಂಕ್ ಇದೆ. ಹಾಗೆ ತುಂಬಾ ಎಕ್ಸಾಮ್ಸ್. ಓಕೆ. ಕ್ರಿಯೇಟಿವ್ ಎಜುಕೇಶನ್ ಫೌಂಡೇಶನ್, ಕ್ರಿಯೇಟಿವ್ PU ಕಾಲೇಜಲ್ಲಿ ನಿಮಗೆ ಈ ಅಚೀವ್ಮೆಂಟ್ ಮಾಡೋದಕ್ಕೆ ಯಾವ ರೀತಿ ತರಬೇತಿ ಮತ್ತೆ ಮಾರ್ಗದರ್ಶನ ಸಿಕ್ತು, ಆ ಬಗ್ಗೆ ಹೇಳಿ. ತುಂಬಾ ಸಪೋರ್ಟ್ ಸಿಕ್ತು ಸರ್. ನಾನು ಫಸ್ಟ್ ಆಫ್ ಆಲ್ ಡೇ ಬೋರ್ಡರ್ ಆಗಿದ್ದೆ, ಹಾಸ್ಟೆಲ್ ಅಲ್ಲಿ ಇರ್ಲಿಲ್ಲ, ಡೇ ಬೋರ್ಡರ್ ಆಗಿದ್ದೆ. ಆದ್ರೂ ಕೂಡ ನನಗೆ ಡೌಟ್ ಕ್ಲಿಯರ್ ಮಾಡ್ಕೊಳಕ್ಕೆ ಯಾವ್ದು ತೊಂದರೆ ಆಗ್ತಿರ್ಲಿಲ್ಲ. ಮಧ್ಯದ ರಾತ್ರಿ ಡೌಟ್ ಕೇಳಿದ್ರು ಕೂಡ ಕ್ಲಿಯರ್ ಮಾಡ್ತಿದ್ರು. ತುಂಬಾ ಸಪೋರ್ಟ್ ಸಿಕ್ತು. ಪ್ರತಿ ಎಕ್ಸಾಮ್ ಬಗ್ಗೆ ಗೈಡೆನ್ಸ್ ಕೊಡ್ತಿತ್ತು, ಅದ್ರದ್ದು ಮಾರ್ಕ್ಸ್ ಹೆಂಗಿರುತ್ತೆ, ಪೇಪರ್ ಹೆಂಗಿರುತ್ತೆ. ವೀಕ್ಲಿ ನಮಗೆ ಮಾಕ್ ಟೆಸ್ಟ್ ಮಾಡ್ತಿದ್ರು. ಹಂಗಾಗಿ ನ್ಯಾಷನಲ್ ಎಕ್ಸಾಮ್ ಭಯ ಕೂಡ ಆಲ್ಮೋಸ್ಟ್ ಹೋಗ್ಬಿಟ್ಟಿತ್ತು. ನಾನು ನೀಟ್ ಸ್ಟೂಡೆಂಟ್ ಆಗಿ ಕೂಡ ಮೇನ್ಸ್ ಬರೆಯೋಕ್ಕೆ ನನಗೆ ಪ್ರಿಫರ್ ಮಾಡಿದ್ರು ಲೆಕ್ಚರ್ಸು. ಯಾಕೆ ಅಂದರೆ 2 ಎಕ್ಸಾಮ್ ಕೂಡ NTA ಅವರೇ ಕಂಡಕ್ಟ್ ಮಾಡೋದು. ಹಾಗಾಗಿ ಅದರದೊಂದು ಐಡಿಯಾ ಸಿಗುತ್ತೆ, ನೀಟ್ ಹೆಂಗೆ ಕ್ರ್ಯಾಕ್ ಮಾಡ್ಬೇಕಂತ, ಮೇನ್ಸಲ್ಲಿ ಕ್ವಶನ್ಸ್ ಹೆಂಗೆ ಬರುತ್ತೆ, ಆ ಥರ ಒಂದು ಐಡಿಯಾ ಸಿಗುತ್ತೆ ಅಂತ ಪ್ರಿಫರ್ ಮಾಡಿ. ಗ್ರೇಟ್. ಈಗ ಫಿಸಿಕ್ಸ್ ಅಂದರೆ ತುಂಬ ಕಷ್ಟ ಅಂತ ಥಿಂಕ್ ಮಾಡ್ತಾರೆ ಅಥವಾ ಹಾಗೆ ಅನ್ಕೊಳ್ತಾರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಅಲ್ವಾ. ಬಟ್ ನಾನು ನಿಮ್ಮದು ಅಚೀವ್ಮೆಂಟ್ಸ್ ನೋಡ್ತಾ ಇದ್ದೆ. JEE ಮೇನ್ಸಲ್ಲಿ 100% ಇದೆ ನಿಮ್ಮದು ಈ ಸಬ್ಜೆಕ್ಟಲ್ಲಿ. ಸೊ ಇದ್ರ ಪ್ರಿಪ್ರೇಷನ್ ಹೇಗಿತ್ತು, ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರಿ? ಇದು ಟಫ್ ಸಬ್ಜೆಕ್ಟ್ಸ್ ಅನ್ಸತ್ತಲ್ಲ, ಇದಕ್ಕೇನಾದರೂ ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಥವಾ ಕೋಚಿಂಗ್ ಇತ್ತಾ ನಿಮಗೆ? ಸರ್, ಫಿಸಿಕ್ಸ್ ಮೇನ್ ಆಗಿ ಡಿಪೆಂಡ್ ಆಗಿರೋದು ಕಾನ್ಸೆಪ್ಟ್ಸ್ ಮೇಲೆ. ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ ಫಿಸಿಕ್ಸ್ ಅಲ್ಲಿ ಬರೀ ಫಾರ್ಮುಲಾ ಕಲ್ತ್ ಬಿಟ್ರೆ ಸಾಕು ಕ್ವಶನ್ ಸಾಲ್ವ್ ಮಾಡಿ, ಆದ್ರೆ ಅದಾಗಲ್ಲ. ಕಾನ್ಸೆಪ್ಟ್ ತರೋ ಆಗಿ ಕಲ್ತ್ಕೋಬೇಕು. ಲೆಕ್ಚರ್ಸ್ ಬರೀ ಫಾರ್ಮುಲಾ ಹೇಳ್ಕೊಡ್ತಿರ್ಲಿಲ್ಲ, ಡೀಪ್ ಆಗಿ ಕಾನ್ಸೆಪ್ಟ್ಸ್ ಅರ್ಥ ಮಾಡಿಸ್ತಿದ್ರು. ಎಷ್ಟ್ ಸತಿ ಕೇಳಿದ್ರು ಬೇಜಾರ್ ಮಾಡ್ಕೊಂಡಂಗೆ ಪದೇ ಪದೇ ಹೇಳ್ಕೊಡ್ತಿದ್ರು. ಯಾವುದೇ ಟೈಮಲ್ಲಿ ಕೂಡ ಕ್ವಶನ್ಸ್ ಕೇಳಿದ್ರೆ ಹೇಳ್ತಿದ್ರು. ತುಂಬಾ ಕೋಚಿಂಗ್ ಮೆಟೀರಿಯಲ್ಸ್ ಕೊಡ್ತಿದ್ರು. ಆ ಮೆಟೀರಿಯಲ್ ಅಲ್ಲಿ ಪ್ರತಿ ಕ್ವಶನ್ ಕೂಡ ಡಿಫ್ರೆಂಟ್ ಟಾಪಿಕ್ ಮೇಲೆ ಇರ್ತಿತ್ತು. ಎಲ್ಲ ಡಿಫ್ರೆಂಟ್ ಕ್ವಶನ್. ತುಂಬಾ ನೀಟಲ್ಲಿ ಮತ್ತೆ ಮೇನ್ಸ್ ಅಲ್ಲಿ ಕ್ವಶನ್ಸ್ ಡೈರೆಕ್ಟ್ ಮೆಟೀರಿಯಲ್ ಇಂದ ರಿಪೀಟ್ ಆಗಿದೆ. ಸೊ ತುಂಬಾ ಹೆಲ್ಪ್ ಆಯ್ತು. ಗ್ರೇಟ್ ರಾಜೇಶ್. ಹಾಗೆ ಇದೇ ತರ ಡಿಸಿಪ್ಲಿನ್ಡ್ ಅಂಡ್ ಪ್ಲಾನ್ಡ್ ಆಗಿ ನಿಮ್ಮ ಫ್ಯೂಚರ್ನ ಕೂಡ ಪ್ಲಾನ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಗಣಪತಿ ಸರ್, ಈಗ ನಾವು ಸ್ಟೂಡೆಂಟ್ಸ್ನ ಮಾತಾಡಿಸ್ತಾ ಇದ್ವಿ. ಸೊ ನನಗೆ ನಿಮ್ಮನ್ನು ಕೇಳಬೇಕು ಅನಿಸಿದ್ದು, ಶಿಕ್ಷಣದ ಉದ್ದೇಶ ಏನಾಗಿರಬೇಕು, ಜೊತೆಗೆ ಈಗಿರೋ ಪರಿಸರ ನೀವು ಗಮನಿಸ್ತಾ ಇದ್ದೀರಾ, ಯಾವ ಪರಿಸರದಲ್ಲಿ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಅಂತ ಏನು ಸಂದೇಶ ಕೊಡ್ತೀರಾ? ಆ ಸಮಾಜಕ್ಕೆ ಆತ ಒಂದು ಕೊಡುಗೆ ಆಗಬೇಕು, ಯಾವುದೇ ರೀತಿಯಲ್ಲಿಯೂ ಕೂಡ ಹೊರೆಯಾಗಬಾರ್ದು. ಈ ರೀತಿಯದ್ದಾಗಿರತಕ್ಕಂತಹ ಮೂಲಭೂತ ಒಂದು ಉದ್ದೇಶ ಮಕ್ಕಳಿಗೆ ಅರ್ಥ ಆದಾಗ ಸಹಜವಾಗಿಯೇ ಮಕ್ಕಳು ಮುಂದೆ ಪದವಿಯನ್ನು ಪಡೆದು ಕಾರ್ಯಕ್ಷೇತ್ರಕ್ಕೆ ಪ್ರವೇಶವನ್ನು ಮಾಡಿದಂತಹ ಸಂದರ್ಭದಲ್ಲಿ ಸತ್ಪ್ರಜೆಯಾಗಿಯೇ ಕಾರ್ಯಗಳನ್ನು ಮಾಡ್ತಾರೆ. ಅಂದರೆ ಯಾವುದೇ ರೀತಿಯ ದುಷ್ಕೃತ್ಯಗಳಿಗೋ ಅಥವಾ ದುಷ್ಟವಾಗಿರತಕ್ಕಂತಹ ಸಹವಾಸಗಳಿಗೋ ಹೋಗೋದಿಲ್ಲ. ಹಾಗಾಗಿ ನಾವು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಕೆಯ ಜೊತೆಗೆ ಒಂದಿಷ್ಟು ಸಂಸ್ಕಾರಗಳನ್ನು ಕೂಡ ಮಕ್ಕಳಿಗೆ ಕೊಡಬೇಕು ಎನ್ನುವಂಥದ್ದು ಉದ್ದೇಶ. ಹಾಗಾದಾಗ ಮಾತ್ರ ಒಂದು ಆ ಶಿಕ್ಷಣದ ಉದ್ದೇಶ ಎಂಬತಕ್ಕಂಥದ್ದು ಈಡೇರೋದಕ್ಕೆ ಸಾಧ್ಯ. ನಾವು ಇಂದಿನ ಮಕ್ಕಳಿಗೆ ಇವತ್ತು ಸೋಷಿಯಲ್ ಮೀಡಿಯಾ ಎನ್ನುವಂಥದ್ದಿದೆ, ಮೊಬೈಲ್ ಇದೆ, ಇದೆಲ್ಲ ಎಷ್ಟು ಪ್ರಯೋಜನ ಎನ್ನುವಂಥದ್ದು ಇದೆಯೋ, ಎಷ್ಟು ನಾವು ಅಡ್ವಾನ್ಸ್ ಆಗಿ ನಾಲೆಜಸ್ಸನ್ನು ನಾವು ಹೇಗೆ ಗ್ಯಾದರ್ ಮಾಡ್ಕೊಳ್ಬೋದು, ಅದೇ ರೀತಿಯಲ್ಲಿ ಅದರಿಂದ ಆಗುವಂತಹ ದುಷ್ಪರಿಣಾಮಗಳು ಇದೆ. ಇದ್ರ ಬಗ್ಗೆ ಅವರಿಗೆ ಒಂದು ರಿಯಾಲಿಟಿಯನ್ನು ಅರ್ಥ ಆಗುವಂತಹ ರೀತಿಯಲ್ಲಿ ಅವರಿಗೆ ಮಾಡಿಸಿದಾಗ ಸಹಜವಾಗಿಯೇ ಈ PU ಅವಧಿ, ಈ 16ರಿಂದ 18 ಅಥವಾ 21 ಈ ಶೈಕ್ಷಣಿಕ ಅವಧಿ ಎನ್ನುವಂಥದ್ದೇನಿದೆ, ಇದರ ಮಹತ್ವವನ್ನು ಮಕ್ಕಳಿಗೆ ಅರಿವು ಮೂಡಿಸ್ಬೇಕು. ಆವಾಗ ಮತ್ತೆ ನನಗೆ ಇದನ್ನು ಅಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಮುಂದಿನ ವಯಸ್ಸಿನಲ್ಲಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಏನಾದರೂ ಸಾಧಿಸುವುದಿದ್ದರೆ ಈ ಅವಧಿಯಲ್ಲೇ ಮಾಡಿಕೊಳ್ಳಬೇಕು ಎನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟಾಗ ಸಹಜವಾಗಿ ಶಿಕ್ಷಣದತ್ತ ಒಲವು ಜಾಸ್ತಿ ಆಗುತ್ತೆ ಮಕ್ಕಳಿಗೆ. ಆ ಒಂದು ಡ್ರೀಮ್ ಅಂತಿರುತ್ತಲ್ಲ, ಆ ಗೋಲನ್ನು, ಆ ಡ್ರೀಮನ್ನು ನಾನು ಫುಲ್ಫಿಲ್ ಮಾಡ್ಕೊಳ್ಬೇಕು, ರೀಚ್ ಆಗಬೇಕು ಎನ್ನುವಂತಹದ್ದರ ಆ ತುಡಿತವನ್ನು ಮಕ್ಕಳಿಗೆ ಅರ್ಥೈಸಬೇಕು. ಆವಾಗ ಸಹಜವಾಗಿಯೇ ಮಕ್ಕಳು ನಮ್ಮೊಟ್ಟಿಗೆ ಆ ಕಲಿಕೆಯಲ್ಲಿ ಮುಂದುವರಿತಾರೆ.
ಮತ್ತು ಇಂತಹ ಒಂದು ಸಂಸ್ಕಾರಯುತವಾಗಿರತಕ್ಕಂತಹ ಶಿಕ್ಷಣ ಎನ್ನುವಂತಹದ್ದು ಸಮಾಜಕ್ಕೂ ಕೂಡ ಕೊಡುಗೆ. ನಾವು ಇವತ್ತು ಸಮಾಜ ಕೆಟ್ಟು ಹೋಗ್ತಾ ಇದೆ, ದಾರಿ ತಪ್ಪಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ನಾವು ಮೂಲವಾಗಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯನ್ನು ನಾವು ಸರಿಪಡಿಸಬೇಕು. ಹಾಗಾಗಿ ಆ ರೀತಿಯ ಒಂದು ವ್ಯವಸ್ಥೆ ಎಂಬತಕ್ಕಂತಹದ್ದು ಕಲಿಕೆಯ ಜೊತೆಗೆ ಸಂಸ್ಕಾರ ಮಕ್ಕಳಿಗೆ. ಅದಕ್ಕೆ ಪೂರಕವಾಗಿರತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಪ್ರತಿ ಹಂತದಲ್ಲಿ ಕಾಲೇಜುಗಳಲ್ಲಿ ಹಮ್ಮಿಕೊಳ್ತೇವೆ. ಆ ಮುಖೇನ ಮಕ್ಕಳಿಗೆ ಒಂದು ಸನ್ಮಾರ್ಗವನ್ನು ತೋರಿಸುವಂತಹದ್ದು. ಮುಂದಿನ ಬದುಕು ಯಶಸ್ವಿಯಾಗಬೇಕು ಅಂತಂದರೆ ಕೇವಲ ಮಾರ್ಕಾರ್ಡಲ್ಲಿ ಅಂಕಗಳಿದ್ದರೆ ಸಾಲದು, ಜೊತೆಗೆ ಒಂದಿಷ್ಟು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ನಡತೆ, ಒಳ್ಳೆ ರೀತಿಯದ್ದಾಗಿರತಕ್ಕಂತಹ ರೀತಿಯ ಆ ನಡವಳಿಕೆ ಇದ್ದಾಗ ಮಾತ್ರ ಜನ ಗೌರವಿಸ್ತಾರೆ, ಪ್ರೀತಿಸ್ತಾರೆ ಎನ್ನುವಂಥದ್ದನ್ನು ಅರಿವು ಮೂಡಿಸಿದರೆ ಸಹಜವಾಗಿಯೇ ಮಕ್ಕಳು ಸರಿದಾರಿಯಲ್ಲಿ ನಡೀತಾರೆ ಎನ್ನುವಂಥದ್ದು ನಮ್ಮ ನಂಬಿಕೆ. ಕಬ್ಬಿಣ ಕಾದಾಗಲೇ ಬಡಿಬೇಕಂತ ಹೇಳಿ ಈ ವಯಸ್ಸು ಎಂಬತಕ್ಕಂಥದ್ದು ಶಿಕ್ಷಣಕ್ಕೆ ಇದು ಅತ್ಯಂತ ಉಚಿತ ಮತ್ತು ಯೋಗ್ಯವಾಗಿರತಕ್ಕಂತಹ ಕಾಲ ಇದು. ಹಾಗಾಗಿ ಈ ಕಾಲದಲ್ಲಿ ಇದನ್ನು ಅತ್ಯಂತ ಸಮರ್ಪಕವಾಗಿ ಬಳಸಿಕೊಳ್ಳಿ, ಯಶಸ್ಸು ನಿಮ್ಮದಾಗಲಿ ಅಂತ ಆಶಿಸ್ತೇನೆ. ಗ್ರೇಟ್ ಸರ್. ವಿಮಲ್ ಜಿ, ಈಗ ಸ್ಟೂಡೆಂಟ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ಸ್ ದಿನಚರ್ಯೆ ಹೇಗಿರುತ್ತೆ? ಈಗ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ನಾವು ಯಾವತ್ತೂ ಮಕ್ಕಳಿಗೆ ಹೇಳ್ಕೊಳ್ಳೋದು ಆ 2 ವರ್ಷದ ಒಂದು ಇಂಪಾರ್ಟೆನ್ಸ್ ಬಗ್ಗೆ. ಸೊ ಆ 2 years ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಆಲ್ಸೋ ಕ್ರೂಷಿಯಲ್ ರೋಲ್. ನಾವು ಯಾವತ್ತೂ ಮಾತಾಡೋದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ. ಆದರೆ ನಾವು ಬಿಲೀವ್ ಮಾಡೋದು ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೆಲ್ಫ್ ಮ್ಯಾನೇಜ್ಮೆಂಟ್ ಪ್ಲೇಸ್ ಅ ಗ್ರೇಟ್ ರೋಲ್. ಒಂದು ದಿವಸ ಬಗ್ಗೆ ನಾವು ಮಾತಾಡೋದಾದರೆ ಸರ್, ಬೆಳಿಗ್ಗೆ 5 ಗಂಟೆಗೆ ಮಕ್ಕಳಿಗೆ ವೇಕಪ್ ಕಾಲ್ ಇರುತ್ತೆ. ಮಕ್ಕಳು ಫ್ರೆಶ್ ಅಪ್ ಆಗಿ 5:30 ಟೈಮಿಗೆ ಮಕ್ಕಳು ಸ್ಟಡಿ ಅವರಿಗೆ ಕೂತ್ಕೊಳ್ತಾರೆ. 5:30 ಒಂದು 7 o'clock ತನಕ ಇರೋ ಒಂದು 1.5 hour ಸ್ಟಡಿ ಅವರ್ ಇರುತ್ತೆ. ಅದ ನಂತರ ಮಕ್ಕಳು ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು, ಕಾಲೇಜಿಗೆ ಹೋಗಲಿಕ್ಕೆ ಪ್ರಿಪೇರ್ ಆಗಲಿಕ್ಕೆ ಹೊರಡ್ತಾರೆ. ಅದ ನಂತರ 8:30ಗೆ ನಮ್ಮ ಕಾಲೇಜಲ್ಲಿ ಅಕಾಡೆಮಿಕ್ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆಗುತ್ತೆ. 8:30 ಸಂಜೆ 5:30 ತನಕ ಇರುವ ಒಂದು ಅಕಾಡೆಮಿಕ್ ಆ್ಯಕ್ಟಿವಿಟೀಸಲ್ಲಿ ನಾವು ನಮ್ಮ ಬೋರ್ಡ್ ಎಕ್ಸಾಮಿಗೆ ರಿಲೇಟೆಡ್ ಆಗಿ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರಿಲೇಟೆಡ್ ಆಗಿರುವ ಕೋಚಿಂಗ್ ಕ್ಲಾಸಸ್ಸನ್ನು ಕಂಡಕ್ಟ್ ಮಾಡ್ತೀವಿ. ಆದ ನಂತರ ಮಕ್ಕಳು ಒಂದು ಆಲ್ಮೋಸ್ಟ್ 1 hour ಒಂದು ರಿಲ್ಯಾಕ್ಸೇಷನ್ ಮೋಡಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಲೈಕ್ ಗೇಮ್ಸ್ ಆ್ಯಂಡ್ ಅದರ್ ಫನ್ಸ್. ನೆಕ್ಸ್ಟ್ 6:15ಗೆ ನಾವು ನೆಕ್ಸ್ಟ್ ಸ್ಟಡಿ ಅವರ್ ಸ್ಟಾರ್ಟ್ ಮಾಡ್ತೀವಿ. ಕಾಲೇಜಲ್ಲಿ ಇರ್ತಾರೆ ಮಕ್ಕಳು. 6:15 to 8:30 ತನಕ ಇರುವ ಒಂದು ಸ್ಟಡಿ ಅವರ್. ಸೊ ಅದು ಜಸ್ಟ್ ಒಂದು ಮಕ್ಕಳು ಕೂತು ಓದೋದು ಅಂತ ರೀತಿಯಲ್ಲಿ ನಾವು ಸೆಟ್ ಮಾಡಿಲ್ಲ. ಮಕ್ಕಳೊಟ್ಟಿಗೆ ಟೀಚರ್ಸ್ ಇರ್ತಾರೆ. ಮಕ್ಕಳಿಗೆ ಯಾವುದೇ ಒಂದು ಕನ್ಫ್ಯೂಷನ್ಸ್ ಇರ್ಬೋದು, ರಿಲೇಟೆಡ್ ಸಬ್ಜೆಕ್ಟ್ಸ್ ಡೌಟ್ ಕ್ಲಾರಿಫೈ ಮಾಡುವ ಸಂದರ್ಭದಲ್ಲಿ ಟೀಚರ್ಸಿನ ಪ್ರೆಸೆನ್ಸ್ ಬೇಕು ಅಂತ ವಿಚಾರ ಬಂದಾಗ ನಮ್ಮ ಟೀಚಿಂಗ್ ಸಿಸ್ಟಮ್ ಮಕ್ಕಳೊಟ್ಟಿಗೆ ಇರ್ತಾರೆ. ಸೊ ಮಕ್ಕಳಿಗೆ ಅದು ತುಂಬ ಬೆನಿಫಿಟ್ ಆಗುತ್ತೆ ಅವರ ಪ್ರಿಪ್ರೇಷನ್ಸಿಗೆ. ಅದ ನಂತರ ಅವರು ಊಟಕ್ಕೆ ಹೋಗ್ತಾರೆ 8:30 ಟೈಮಿಗೆ. ಆಲ್ಮೋಸ್ಟ್ ಒಂದು 1 hour ಬ್ರೇಕ್ ಇರುತ್ತೆ. ಆದ ನಂತರ ಒಂದು 9:30 ರಾತ್ರಿ ಒಂದು 10:45, 11 ಗಂಟೆ ತನಕ ಇರುವ ಒಂದು ಸೆಲ್ಫ್ ಸ್ಟಡಿ ಅಂತ ಇರುತ್ತೆ. ಸೊ ಆ ಟೈಮಲ್ಲಿ ಮಕ್ಕಳಿಗೆ ನೆಕ್ಸ್ಟ್ ಕ್ಲಾಸಿಗೆ ಬೇಕಂತ ಪ್ರಿಪ್ರೇಷನ್ಸ್ ಮಾಡಲಿಕ್ಕಾಗುತ್ತೆ. ವಿತ್ ವಾರ್ಡನ್ಸ್ ಪರ್ಮಿಷನ್ ಮಕ್ಕಳಿಗೆ ಅವರ ಸ್ಟಡಿ ಅವರನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಬಿಕಾಸ್ ಮಕ್ಕಳಿಗೆ PUC ಆದ ಕಾರಣ ತುಂಬ ಓದಲಿಕ್ಕೂ ಕಲೀಲಿಕ್ಕೆ ಇರುತ್ತೆ. ಬಟ್ ಯಾವತ್ತೂ ಕೂಡ ಒಂದು ಡಿಸಿಪ್ಲಿನ್ಡ್ ಆಗಿರಬೇಕು ಅಂತ ನಾವು ನಮ್ಮ ಒಂದು ವಿಚಾರ. ಯಾಕಂದರೆ PUC ಅಂತ ಹೇಳುವಾಗ ಡಿಸಿಪ್ಲಿನ್ ಆ್ಯಂಡ್ ಡಿಟರ್ಮಿನೇಷನ್ ಮ್ಯಾಟರ್ಸ್ ಅ ಲಾಟ್ ರಾದರ್ ದ್ಯಾನ್ ಜಸ್ಟ್ ಸಿಂಪ್ಲಿ ಸಿಟ್ಟಿಂಗ್ ಫಾರ್ ದೇರ್ ಸ್ಟಡಿ. ಸೊ ಈ ರೀತಿಯ ಒಂದು ಸಿಸ್ಟಮ್ಯಾಟಿಕ್ ಆ್ಯಂಡ್ ಡಿಸಿಪ್ಲಿನ್ಡ್ ಫಾರ್ಮ್ಯಾಟಲ್ಲಿ ನಮ್ಮ ಒಂದು ದಿನವನ್ನು ನಾವು ಶೆಡ್ಯೂಲ್ ಮಾಡೋದು. ಸೊ ಈ ರೀತಿಯ ಒಂದು ಕಂಟಿನ್ಯೂಸ್ ಪ್ರಾಸೆಸ್ಸಲ್ಲಿ ಮಕ್ಕಳಿಗೆ ಅವರಿಗೆ ಬೇಕಂತ ಆ ಒಂದು ರೀತಿಯ ಒಂದು ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ದಟ್ ಈಸ್ ಹೌ ವಿ ಕ್ರಿಯೇಟ್ ದ ರಿಸಲ್ಟ್. ಡಿಸಿಪ್ಲಿನ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಈಚ್ ಆ್ಯಂಡ್ ಎವ್ರಿ ಡೇ ಅಟ್ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್. ಗ್ರೇಟ್ ಸರ್. ಮತ್ತೊಬ್ರು ಸ್ಟೂಡೆಂಟ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಪ್ರೀತಿ CL. ಹಾಯ್ ಪ್ರೀತಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ SSLC ಇಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ವರೆಗೂ ತುಂಬ ಒಳ್ಳೆ ರ್ಯಾಂಕಿಂಗ್ಸ್ ತಗೊಂಡು ಬಂದಿದ್ದೀರಾ. ಮೊದಲಿಗೆ ಅದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಪ್ರೀತಿ CL ಮತ್ತು ನಾನು ಮೂಲತಃ ಹಾಸನ ಜಿಲ್ಲೆ, ಹಾಸನ ತಾಲೂಕು, ಚಿಕ್ಕಬೋನಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ಇಲ್ಲಿವರೆಗಿನ ನನ್ನ ಜರ್ನಿ ಏನಿತ್ತು ಅದು ಸುಲಭದ್ದೇನಾಗಿರಲಿಲ್ಲ. ಸಾಕಷ್ಟು ಅಡೆತಡೆಗಳು, ಸೋಲುಗಳು, ಅವಮಾನಗಳು
ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೂ ನಾನು ಇಲ್ಲಿವರೆಗೂ ಬಂದು ಇಲ್ಲಿ ಕೂತಿ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನಲ್ಲಿದ್ದ ಆತ್ಮವಿಶ್ವಾಸ, ಆತ್ಮನಂಬಿಕೆ ಮತ್ತು ನಿರಂತರ ಪ್ರಯತ್ನ ಆಗಿತ್ತು. ಇದುವರೆಗೂ ನಾನು ಬರ್ತಿದ್ದಂಥ ಎಲ್ಲ ಎಕ್ಸಾಮ್ಸ್ಗಳಲ್ಲೂ ನನಗೆ ಬೇಕಾಗಿದ್ದಂಥ ರಿಸಲ್ಟ್ ಬಂದಿಲ್ಲ. ಆದರೆ ನನ್ನಲ್ಲಿ ಇದ್ದಿದ್ದು ಒಂದೇ, ಎಷ್ಟೇ ಸೋಲು ಗೆಲುವು ಆದರೂ ಕೂಡ ನಾನು ಕೊನೆಯವರೆಗೂ ಅವಕಾಶಗಳನ್ನ ಹುಡ್ಕೊಂಡೋಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ನನ್ನಲ್ಲಿ ಹಂಬಲ ಇದ್ದಿದ್ದ ಕಾರಣದಿಂದಾಗಿ ನಾನು ಇಲ್ಲಿವರೆಗೂ ಬಂದು ಇದ್ದೀನಿ. ನಾನು JE ಅಂತಾನೆ ನಾನು ಮುಂಚೆ 11th ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿದ್ದಾಗಿಂದನೂ ನಾನು JEಗೆನ ಫೋಕಸ್ ಮಾಡ್ತಾ ಇದ್ದೆ. ಇವಾಗ IITಗೂ ಸೆಲೆಕ್ಟ್ ಆಗಿದೆ. ಇದಕ್ಕೆಲ್ಲ ಕಾರಣ ಟೀಚರ್ಸ್ಗಳದ್ದು ಸಪೋರ್ಟ್ ಆಗಿದೆ. ನಾನು ಡೇ ಬೋರ್ಡರ್ ಆಗಿದ್ದ ಕಾರಣ ಮನೆಯಲ್ಲಿ ಒಂದು ಓದೋದಕ್ಕೆ ಒಳ್ಳೆ ವಾತಾವರಣ ಇರಬೇಕಿತ್ತು. ಅದನ್ನ ನಮ್ಮ ಪೇರೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಮ್ಮಿ ಸಪೋರ್ಟ್ ತುಂಬ ಇತ್ತು. ಅವರು ತುಂಬ ಡೆಡಿಕೇಟಿವ್ ಆಗಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಲೆಕ್ಚರರ್ಸ್ಗಳು ಕೂಡ ಕಾಲೇಜಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿದ್ದಂತಹ ಮಾಕ್ ಟೆಸ್ಟ್ಗಳು, ಕೋಚಿಂಗ್ ವೇ, ಮೆಟೀರಿಯಲ್ಸ್ ಎಲ್ಲ ವರ್ತಿ ಆ್ಯಂಡ್ ಯೂಸ್ಫುಲ್ ಆಗಿತ್ತು. ಈ ನನ್ನ JE ಜರ್ನಿಗೆ ತುಂಬ ಹೆಲ್ಪ್ಫುಲ್ ಆಯಿತು. ಓಕೆ, ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದಕ್ಕೆ ಅಥವಾ ಅದಕ್ಕೆ ಬೇಕಾಗಿರುವಂಥ ಕೋಚಿಂಗ್, ಈಗ ನಿಮ್ಗೆ ರ್ಯಾಂಕಿಂಗ್ ಬಂದಾಗಿದೆ, ನಿಮ್ಮ ಸೆಲೆಕ್ಷನ್ ಆಗಿದೆ, ಅಲ್ಲಿಗೆ ನಿಲ್ಲಿಸ್ತಾರಾ ಅಥವಾ ಅದರಿಂದ ಮುಂದಕ್ಕೂ ನೀವೇನು ಆಯ್ಕೆ ಮಾಡ್ಕೋಬೇಕು, ಯಾವ ಆಯ್ಕೆ ಒಳ್ಳೆಯದು ಅನ್ನೋದಕ್ಕೂ ಮಾರ್ಗದರ್ಶನ ಕೊಡ್ತಾರೆ? ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾನು ಯಾವುದೇ ಕಾಲೇಜ್ನ ನೋಡಿರಲಿಲ್ಲ. ಎಕ್ಸಾಮ್ ಆದಮೇಲೂ ಕೂಡ ಕೌನ್ಸ್ಲಿಂಗಿಗೆ ತುಂಬ ತಾಳ್ಮೆಯಿಂದ ಡೀಟೇಲ್ಡಾಗಿ ನಮಗೆ ಗೈಡ್ ಮಾಡೋದನ್ನು. ಬಟ್ ನಾನು HKSಗೆ ಸೇರಿದ ಮೇಲೆ ನನಗೆ ಗೊತ್ತಾಯಿತು, ಇಲ್ಲಿ ಕೌನ್ಸಿಲಿಂಗಲ್ಲಿ ತುಂಬ ಸ್ಟೆಪ್ಸ್ ಇರುತ್ತೆ ಮತ್ತು ಪ್ರೊಸೀಜರ್ ಇರುತ್ತೆ. ನಮಗೆ ಈವನ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಗೊತ್ತಾಗಲ್ಲ, ಮತ್ತು ಪೇರೆಂಟ್ಸ್ ಏನಾದರೂ ಇಲ್ಲಿಟ್ರೇಟ್ಸ್ ಆಗಿದ್ದರೆ ಅವರಿಗೂ ಅಷ್ಟು ಅರ್ಥ ಆಗಲ್ಲ. ಬಟ್ ತುಂಬ ತಾಳ್ಮೆಯಿಂದ ಪ್ರತಿಯೊಂದು ಸ್ಟೆಪ್ಸ್ ಮತ್ತು ಪ್ರೊಸೀಜರ್ಸ್ಗಳನ್ನ ನಮಗೆ ಹೇಳ್ಕೊಟ್ಟು ನಮ್ಮ ಕೌನ್ಸಿಲಿಂಗ್ ಪ್ರಾಸೆಸನ್ನು ತುಂಬ ಈಸಿ ಮಾಡಿದ್ದಾರೆ. ಇದರಿಂದ ನಂದು IIT ಜೋಸಾ ಕೌನ್ಸಿಲಿಂಗ್ ಏನಾಗಿತ್ತು ತುಂಬ ಸ್ಮೂತಾಗಿ ಹೋಯಿತು ಮತ್ತು ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಫುಲ್. ಗ್ರೇಟ್. ನೀವು ಹೇಳ್ತಾ ಇದ್ರಿ ನಿಮ್ಮ ಜರ್ನಿ ಕಷ್ಟ ಇತ್ತು ಅಂತ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗಲಿ, ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಮೇಡಮ್. ಗಣಪತಿ ಸರ್, ಈಗ ನಿಮ್ಮದು ಕಾರ್ಕಳ, ಉಡುಪಿ ಮತ್ತು ಹಾಸನದಲ್ಲಿ 3 ಬ್ರಾಂಚಸ್ ಇದೆ. 3 ಬ್ರಾಂಚ್ಗಳಲ್ಲೂ ಅದೇ ಗುಣಮಟ್ಟದ ಶಿಕ್ಷಣವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀರಾ? ಬೇಸಿಕಲಿ ನಾವು 7 ಮಂದಿಯೂ ಸಹ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿದವರು. ನಾವು ಆ ಮಕ್ಕಳ ಪಲ್ಸ್ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಅಥವಾ ಆ ರೀತಿಯದ್ದಾಗಿರತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿದೆ, ನಮ್ಮ ಎಲ್ಲ 7 ಜನರಲ್ಲಿಯೂ ಕೂಡ. ನಾವು ಹಾಗಾಗಿ 3 ಕಡೆಗಳಲ್ಲಿಯೂ ಕೂಡ ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಅಂದರೆ ಒಂದು ವ್ಯವಸ್ಥೆ ಕಟ್ಟಬೇಕು ಅಂತಂತಾದಾಗ ಅದರ ಫಾಲೋ ಅಪ್ ಎನ್ನುವಂಥದ್ದು, ಆ ವ್ಯವಸ್ಥೆಯನ್ನು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕಿದ್ರೆ ಅದಕ್ಕೆ ಮೂಲ ಆಶಯ ಎಂಬತಕ್ಕಂಥದ್ದು ಇರಬೇಕಾಗತ್ತೆ. ಆ ಆಶಯವನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಟೀಮ್, ಅದನ್ನು ಕರೆಕ್ಟಾಗಿ ಸರಿಯಾದಂತಹ ಮಾರ್ಗದಲ್ಲಿ ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಮಾರ್ಗದರ್ಶನ, ಅದನ್ನು ಎಕ್ಸಿಕ್ಯೂಟ್ ಮಾಡತಕ್ಕಂತಹ ಒಂದು ಟೀಮ್. ಈ ವ್ಯವಸ್ಥೆ ನಮ್ಮಲ್ಲಿ ಇರೋದರಿಂದಾಗಿ ನಾವೆಲ್ಲರೂ ಕೂಡ ಯಾವುದೇ ರೀತಿಯದ್ದಾಗಿರತಕ್ಕಂಥ ಶೈಕ್ಷಣಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿದ್ದರೂ ಕೂಡ ಒಟ್ಟಿಗೆ ಕುಳಿತು ಚರ್ಚಿಸಿ ಸಾಧಕ ಬಾಧಕಗಳ ಏನು ಎನ್ನುವಂಥದ್ದನ್ನು ನೋಡಿ ಆಮೇಲೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ ನಾವು. ಹಾಗಾಗಿ 3 ಕಡೆಗಳಲ್ಲಿಯೂ ಕೂಡ ಈ ರೀತಿಯದ್ದಾಗಿರತಕ್ಕಂಥ ವ್ಯವಸ್ಥೆಯನ್ನು ನಾವು ಇಟ್ಕೊಂಡಿರೋದ್ರಿಂದಾಗಿ ಒಂದರ್ಥದಲ್ಲಿ ಚೆನ್ನಾಗಿಯೇ ಆಗ್ತಾ ಇದೆ. ಮತ್ತು ನಾವು ನಮ್ಮದು ಒಂದು ವೀಕ್ಲಿ ಒಂದೊಂದು ಈ ರೀತಿಯದ್ದಾಗಿರತಕ್ಕಂತಹ ಮೀಟಿಂಗ್ಗಳು ನಡೀತದೆ. ಮೀಟಿಂಗ್ ನಡೆದಂತಹ ಸಂದರ್ಭದಲ್ಲಿ ನಾವು ನಡೀತಾ ಇರುವಂತಹ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದಿನವೂ ಹೊಸದಾಗಿರತಕ್ಕಂತಹ ಸವಾಲುಗಳು ಬರ್ತವೆ. ಅವುಗಳನ್ನು ಯಾವ ರೀತಿಯಲ್ಲಿ ನಾವು ಪರಿಹರಿಸಿಕೊಳ್ಳಬೇಕು ಎಂಬತಕ್ಕಂಥದ್ದನ್ನು ಕೂಡ ನಾವು ಚರ್ಚಿಸಿ ಅದಕ್ಕೆ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅಲ್ಲಿ ಅದನ್ನು ಜಾರಿಗೊಳಿಸುವಂತಹ ಸಮರ್ಥ ವ್ಯಕ್ತಿತ್ವದವರನ್ನು ನಾವು ಮಾಡ್ತೇವೆ. ಸ್ವತಃ ನಾವು ಕೂಡ ಎಲ್ಲ ಇಲ್ಲಿ ಹಾಸನದಲ್ಲಿ ವಿಮಲ್ ರಾಜ್ ಸರ್ ಇರ್ತಾರೆ, ಉಡುಪಿಯಲ್ಲಿ ನಾವೆಲ್ಲರೂ ಕೂಡ ಇರ್ತೀವಿ, ಅದಕ್ಕೆ ಉಡುಪಿಯಲ್ಲಿ ಇರ್ತೀವಿ, ಮತ್ತು ಕಾರ್ಕಳದಲ್ಲಿ ಕೂಡ ಇರ್ತೀವಿ. ಕಾರ್ಕಳ ಮತ್ತು ಉಡುಪಿಗೆ ಡಿಸ್ಟೆನ್ಸ್ ಕಡಿಮೆ ಆಗಿರೋದ್ರಿಂದಾಗಿ ನಾವೇ ಅಲ್ಲಿಂದ ಮ್ಯಾನೇಜ್ ಮಾಡ್ತೀವಿ. ಹಾಸನದಲ್ಲಿ ವಿಮಲ್ ಸರ್ ಇಲ್ಲೇ ಇರ್ತಾರೆ, ಮತ್ತು ನಮ್ಮಲ್ಲಿ ಕಾರ್ಕಳದಿಂದಲೂ ಕೂಡ ಇಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ. ಮೀಟಿಂಗ್ಗಳು ಕೆಲವು ಸರಿ ಆನ್ಲೈನಲ್ಲಾಗುತ್ತೆ, ಕೆಲವು ಸರಿ ಆಫ್ಲೈನ್ ಆಗುತ್ತೆ. ಹಾಗಾಗಿ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಈ ರೀತಿಯಲ್ಲಿ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗ್ತಾ ಇದೆ.
ಗ್ರೇಟ್ ಸರ್, ಬಹಳ ಒಳ್ಳೆ ಉದ್ದೇಶ, ಜೊತೆಗೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಉತ್ತಮ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ. ನಿಮ್ಮ ಸಂಸ್ಥೆ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಇದೇ ರೀತಿ ಉತ್ತಮ ಭವಿಷ್ಯ ಕಟ್ಕೊಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಕ್ರಿಯೇಟಿವ್ ಎಜುಕೇಶನ್ ಫೌಂಡೇಶನ್ ಇದೊಂದು ಕೇವಲ ಕಾಲೇಜ್ ಅಲ್ಲ, ಕನಸುಗಳು ಬಳ್ಳಿಯಾಗಿ ಬೆಳೆಯುವಂಥ ಗೂಡು ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.